ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ. ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಹೆಲ್ತಿಯಾದ ಬೇಬಿ ಫುಡ್ ರೆಸಿಪಿ ಅಥವಾ LKG UKG ಪ್ರಿ-KG ಈಗ ತಾನೇ ಶಾಲೆಗೆ ಸೇರಿಸಿದ್ದೀರಾ ಮಕ್ಕಳಿಗೆ ಅಂತಂದರೆ ಏನಪ್ಪ ಹಾಕಿ ಕಳಿಸೋದು ಸ್ಕೂಲ್ ಲಂಚ್ ಬಾಕ್ಸಿಗೆ ಅಂತಂದಾಗ ಈ ಥರ ಒಂದು ಹೆಲ್ತಿಯಾದ ರೆಸಿಪಿಯನ್ನು ಮಾಡಿ ಕಳಿಸಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮತ್ತು ಈ ಸ್ಟಾರ್ಟಿಂಗ್ ಡೇಸಲ್ಲಿ ಮಗುಗೆ ತಾನಾಗೆ ಊಟ ತಿಂದು ಅಥವಾ ಏನಾದರೂ ಒಂದು ಬೇಬಿ ಫಿಂಗರ್ ಫುಡ್ ಅಂತೇಳಿ ಕರೀತಾರೆ. ಅಂದರೆ ಮಗುವಿನ ಕೈಗೆ ಏನನ್ನಾದರೂ ಫುಡ್ಡನ್ನು ಕೊಟ್ಟು ತಿನ್ನೋದನ್ನು ರೂಢಿ ಮಾಡಿಸೋದು. ಆ ರೀತಿ ಬೇಬಿ ಫಿಂಗರ್ ಫುಡ್ಡಿಗೆ ಇದೊಂದು ಬೆಸ್ಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ಯಾವ ಥರ ಈ ರೆಸಿಪಿ ಮಾಡೋದು ಅಂತ ಹೇಳಿ ಶೇರ್ ಮಾಡ್ತೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಮಾಡ್ತಿದ್ದೀರಾ ಅಂತಂದರೆ ಈಗ ಒಂದು ಮಗುಗೆ ಅಂತಂದರೆ ಒಂದು ಸ್ಮಾಲ್ ಕಪ್ಪಲ್ಲಿ ನೀವು ಶೇರ್ ಮಾಡಿದ್ನಲ್ಲ, ಸೊ ಆ ಒಂದು ಸ್ಮಾಲ್ ಕಪ್ಪಲ್ಲಿ ಒಂದು ಬೌಲ್ ಅವಲಕ್ಕಿ ಹಾಕಿದರೆ ಸಾಕು, 1 ಕಪ್ ಆಗೋಷ್ಟು. ಅಥವಾ ಇಬ್ಬರು ಮಕ್ಕಳಿಗೆ ಮಾಡ್ತಿದ್ದೀರಾ ಅಂತಂದರೆ 2 ಕಪ್ ಆಗೋಷ್ಟು ಹಾಕೋಬೋದು. ಈಗ 1 ಕಪ್ ಅವಲಕ್ಕಿ ಹಾಕಿದರೆ 1 ಕಪ್ ರಾಗಿ ಹಿಟ್ಟು, ಅಥವಾ 2 ಕಪ್ ಅವಲಕ್ಕಿ ಪೇಪರ್ ಅವಲಕ್ಕಿ ಹಾಕಿದರೆ 2 ಕಪ್ಪು ರಾಗಿ ಹಿಟ್ಟು. ಅದ್ರ ಜೊತೆಗೆ ಈ ಬಾಳೆಹಣ್ಣು, ಬಾಳೆಹಣ್ಣನ್ನಾದರೂ ಯೂಸ್ ಮಾಡ್ಬೋದು, ಅಥವಾ ಈ ಥರ ಸಣ್ಣದು ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು. ಬಟ್ ಕೆಲವರು ಬಾಳೆಹಣ್ಣು ಕಫ ಕಟ್ಟುತ್ತೆ ಹಾಗೆ ಹೀಗೆ ಅಂತ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಈ ರೆಸಿಪಿಯಲ್ಲಿ ಬಳಸೋವಂಥ ವಿಧಾನದಲ್ಲಿ ಯಾವುದೇ ರೀತಿಯ ಕಫ ಕಟ್ಟೋದು ಆ ರೀತಿಯ ಪ್ರಾಬ್ಲಮ್ ಆಗಲ್ಲ. ಬೇಕಾದರೆ ನೀವು ಈ ಥರ ಸ್ಮಾಲ್ ಏಲಕ್ಕಿ ಬಾಳೆಹಣ್ಣನ್ನು ಕೊಡಬಹುದು. ಮತ್ತು ಮಕ್ಕಳಿಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೂ ಕೂಡ ಬಾಳೆಹಣ್ಣನ್ನು ಬಳಸೋದ್ರಿಂದ ಒಳ್ಳೆಯದು. ಮಕ್ಕಳ ವೆಯ್ಟ್ ಗೇನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಬೆಲ್ಲ ಕೂಡ ಅಷ್ಟೇ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇವಾಗ ಒಂದು ಮಿಕ್ಸರ್ ಜಾರಿಗೆ ಅವಲಕ್ಕಿನ ಸ್ಟಾರ್ಟಿಂಗಲ್ಲಿ ತೊಳೆದು ಅದನ್ನು ಒಂದು ಸ್ವಲ್ಪ ಹೊತ್ತೊಂದು 5 ನಿಮಿಷ ನೆನೆಸಿದ್ರೆ ಸಾಕು. ತೊಳಿತಾನೆ ಪೇಪರ್ ಅವಲಕ್ಕಿ ಅಲ್ವಾ, ಸಾಫ್ಟ್ ಆಗಿಬಿಡುತ್ತೆ. ಅವಲಕ್ಕಿ ಜೊತೆಗೆ ರಾಗಿ ಹಿಟ್ಟು ಮತ್ತು ಅದ್ರ ಜೊತೆಗೆ ಬಾಳೆಹಣ್ಣಿನ ಜೊತೆಗೆ ಬೆಲ್ಲ ಇಷ್ಟನ್ನು ಹಾಕಿ ನೋಡಿ, ಈ ಥರ ಒಂದು ದೋಸೆ ಹಿಟ್ಟಿನ ಹದಕ್ಕೆ ಕನ್ಸಿಸ್ಟೆನ್ಸಿ ಅನ್ನೋದು ಬರುತ್ತೆ. ಸೊ ತುಂಬಾ ತೆಳು ಕೂಡ ಆಗಬಾರ್ದು. ನೋಡಿ, ಜಾರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಮೀಡಿಯಮ್ ಆಗಿರಬೇಕು, ಲೈಕ್ ದೋಸೆ ಹಿಟ್ಟಿನ ಥರ ಇರಬೇಕು. ತುಂಬ ತೆಳು ಆಗಿಬಿಟ್ರೂ ಕೂಡ ಅಷ್ಟು ಚೆನ್ನಾಗಿರಲ್ಲ, ತುಂಬ ಗಟ್ಟಿಯಾದರೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಇದನ್ನು ಬೇಕಿದ್ರೆ ಕೈಯಲ್ಲಿ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬಹುದು, ಅಥವಾ ಸೌಟ್ನಲ್ಲೂ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು. ಕೈಯಲ್ಲಿ ಮಿಕ್ಸ್ ಮಾಡ್ತೀವಿ ಅಂತಂದಾಗ ಸ್ವಲ್ಪ ಕೈನ ಒಂದು ಶುಚಿತ್ವದ ಕಡೆಗೆ ಗಮನವನ್ನು ಕೊಡಬೇಕಾಗುತ್ತೆ. ಯಾವುದೇ ಬೇಬಿ ಫುಡ್ ತಯಾರಿಸ್ತೀರಾ ಅಂತಂದರೆ ಸ್ಟಾರ್ಟಿಂಗಲ್ಲಿ ಕ್ಲೀನಾಗಿ ಕೈಯನ್ನು ತೊಳ್ಕೊಂಡು ಶುರು ಮಾಡಬೇಕು. ಸೊ ಇವಾಗ ಒಂದು ಪ್ಯಾನನ್ನು ಕಾಯೋದಕ್ಕೆ ಅಂತ ಹೇಳಿ ಒಲೆ ಮೇಲೆ ಇಟ್ಟು ತುಪ್ಪನ ಹಾಕಿದ್ದೀನಿ. ಸಖತ್ ಟೇಸ್ಟ್ ಕೊಡುತ್ತೆ ಇದ್ರ ಜೊತೆಗೆ ತುಪ್ಪನ ಆ್ಯಡ್ ಮಾಡೋದ್ರಿಂದ. ಸೊ ನೋಡಿ, ಈ ಥರ ಸ್ಮಾಲ್ ಚಿಕ್ಕದಾಗಿ ಈ ಥರ ಹಂಚಿನ ಮೇಲೆ ಹಾಕೋದು, ಚಿಕ್ಕ ಪ್ಯಾನ್ ಕೇಕ್ ಥರ ಅಂತ ಹೇಳಿ. ಸೊ ಇದೊಂಥರ ರಾಗಿ ಪ್ಯಾನ್ ಕೇಕ್ ಅಂತಲೇ ಹೇಳ್ಬೋದು. ಬನಾನಾ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಾಫ್ಟಾಗಿ ತುಂಬ ಚೆನ್ನಾಗಿ. ಈ ಮಕ್ಕಳಿಗೆ ಸ್ಟಾರ್ಟಿಂಗಲ್ಲಿ ಬೇಬಿ ಫಿಂಗರ್ ಫುಡ್ ರೂಢಿ ಮಾಡ್ತೀರಾ ಅಂತಂದರೆ ಈ ಥರ ಮಾಡಿಕೊಟ್ರೆ, ತುಪ್ಪ ಆ್ಯಡ್ ಮಾಡಿರೋದ್ರಿಂದ ಮತ್ತು ಬಾಳೆಹಣ್ಣನ್ನು ಆ್ಯಡ್ ಮಾಡಿರೋದ್ರಿಂದ ಮಗುವಿನ ವೆಯ್ಟ್ ಗೇನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮಕ್ಕಳು ಗಟ್ಟಿ ಪುಷ್ಟಿಯಾಗಿ ಬೆಳಿಬೇಕು ಅಂತಂದಾಗ ಈ ಥರ ಆರೋಗ್ಯಕರವಾದಂತಹ ಬೇಬಿ ಫುಡ್ ರೆಸಿಪಿಗಳನ್ನು ಮನೆಯಲ್ಲೇ ಮಾಡಿಕೊಟ್ರೆ ಒಳ್ಳೆಯದು. ಸೊ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಸ್ವಲ್ಪ ಬೆಂದ ಮೇಲೆ ಈ ಥರ ಟರ್ನ್ ಮಾಡೋದು. ಸ್ವಲ್ಪ ಕ್ಯಾಮ್ರಾ ಫ್ಲಿಪ್ ಆಗ್ತಾಯಿತ್ತು, ಬಟ್ ನೋಡಿ ಫೈನಲಾಗಿ ಈ ಥರ ತುಪ್ಪದಲ್ಲಿ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವು ಮಕ್ಕಳು ಕ್ರಿಸ್ಪಿ ಇಷ್ಟಪಡ್ತಾರೆ, ಬಟ್ ಇದು ಹೊರಗಡೆಯಿಂದ ಲೈಟಾಗಿ ಕ್ರಿಸ್ಪಿಯಾಗಿರುತ್ತೆ. ನಾವು ಲೋ ಫ್ಲೇಮ್ನಲ್ಲಿ ಜಾಸ್ತಿ ಹೊತ್ತು ಕುಕ್ ಮಾಡಿದರೆ ಒಳಗಡೆ ತುಂಬಾ ಸಾಫ್ಟಾಗಿರುತ್ತೆ. ಸೊ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಯಾವ ಥರ ಇರುತ್ತೆ ಏನು ಅಂಥೇಳಿ. ಸೊ 2 ಕಡೆನೂ ಕೂಡ ಈ ಥರ ಬೇಯಿಸ್ಕೊಂಡ್ರೆ ನೋಡಿ ರೆಡಿಯಾಗಿದೆ ಪ್ಯಾನ್ ಕೇಕ್, ರಾಗಿ ಆ್ಯಪಲ್ ಪ್ಯಾನ್ ಕೇಕ್. ಸೊ ಸೂಪರಾಗಿರುತ್ತೆ, ಯಮ್ಮಿ ಆಗಿರುತ್ತೆ. ತುಪ್ಪ, ಬಾಳೆಹಣ್ಣು ಮತ್ತು ರಾಗಿ, ಅದ್ರ ಜೊತೆಗೆ ಅವಲಕ್ಕಿ ಇದೆಲ್ಲ ಯೂಸ್ ಮಾಡಿರೋದ್ರಿಂದ, ಬೆಲ್ಲ ಹಾಕಿರೋದ್ರಿಂದ ಈಗ ಯೂಶ್ವಲಿ ಮಕ್ಕಳು ಸ್ವೀಟ್ಸ್ ಅಂತಂದರೆ ಇಷ್ಟಪಡ್ತಾರೆ ಕೆಲವರು. ಸೊ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಬೌಲ್ ಆಗೋಷ್ಟು ಹಾಕಿದ್ದೀನಿ ಅಷ್ಟೇ ಬೆಲ್ಲನ. ಬೇಕಿದ್ರೆ ಇನ್ನೂ ಸ್ವಲ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಯಾರಾದರೂ ಈಗ ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೆ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ಅಂತಂದರೆ
ಬೆಲ್ಲನ ಇನ್ನೂ ಸ್ವಲ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು. ನೋಡಿ, ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಸ್ಟಾರ್ಟಿಂಗ್ ನೀವು ಬೇಬಿ ಫುಡ್ ರೆಸಿಪಿನ ಏನಾದರೂ ಟ್ರೈ ಮಾಡ್ತಿದ್ದೀರಾ, ಬೇಬಿ ಫಿಂಗರ್ ಫುಡ್ ರೆಸಿಪಿನ ಅಂತಂದಾಗ ನೀವು ಇದನ್ನು ಆರಾಮಾಗಿ ಟ್ರೈ ಮಾಡಬಹುದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಈ ಥರ ಚಿಕ್ಕದಾಗಿ ಮಾಡಿ ನೀವು ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಟ್ರೆ ಮಗು ತಂತಾನಾಗೆ ಎತ್ಕೊಂಡು ತಿನ್ನುತ್ತೆ. ಸೊ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ರಾಗಿ ಬನಾನಾ ಪ್ಯಾನ್ ಕೇಕ್. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಇದನ್ನು ಕೇವಲ ಮಕ್ಕಳು ಅಂತಲ್ಲ, ಪುಟ್ಟ ಮಕ್ಕಳಿಗೆ ಅಂತಲ್ಲ, ಸ್ವಲ್ಪ ಸುಮಾರಾಗಿದ್ದಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾರೆ ಅಂತಂದರೆ ಅವ್ರಿಗೂ ಕೂಡ ಇದೇ ಒಂದು ದೋಸೆಯ ಹಿಟ್ಟನ್ನು ನಾನೇನು ತೋರಿಸ್ದೆ ಅದನ್ನು ತಯಾರಿಸ್ಕೊಂಡು ನೀವು ದೋಸೆ ಥರ ಕೂಡ ಮಾಡಿಕೊಂಡು ಹಾಕ್ಕೊಡ್ಬಹುದು ಮಕ್ಕಳಿಗೆ. ಸೊ ಎಷ್ಟು ಬೇಗ ಖಾಲಿ ಮಾಡ್ತಾರೆ ಅಂತಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ಸೊ ನೋಡಿ, ತುಪ್ಪ ಹಾಕಿ ಮಾಡಿರ್ತೀವಲ್ಲ, ಘಮ 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 ಅಂತಿರುತ್ತೆ, ಸಖತ್ತಾಗಿರುತ್ತೆ. ಈ ಹೊರಗಡೆಯಿಂದ ನಾವು ಅದು ಇದು ಫುಡ್ಡನ್ನೆಲ್ಲ ತಂದುಕೊಡೋಕ್ಕಿಂತ ಮಕ್ಕಳು ಹೆಲ್ತನ್ನು ಹಾಳು ಮಾಡ್ಕೋತಾರೆ. ಸೊ ಅದ್ರ ಬದಲು ಮನೆಯಲ್ಲೇ ಈ ಥರ ಹೆಲ್ತಿಯಾದ ರೆಸಿಪಿಗಳನ್ನು ಟ್ರೈ ಮಾಡಿ ಮಕ್ಕಳಿಗೂ ಕೂಡ ಮಾಡಿ ಕೊಡಿ. ಸೊ ನೀವು ಕೂಡ ಟ್ರೈ ಮಾಡಬಹುದು, ನೀವು ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಥರ ದೋಸೆ ಥರನೂ ಕೂಡ ಮಾಡ್ಕೋಬಹುದು. ಇದು ತುಂಬಾ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಲೋ ಫ್ಲೇಮ್ನಲ್ಲಿ ಮಾಡಿಕೊಂಡ್ರೆ ಒಂಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ತುಪ್ಪದಲ್ಲಿ ಡಿಪ್ ಮಾಡ್ಕೊಂಡು ತಿಂತಾ ಇದ್ದರೆ ಒಳ್ಳೆ ಸಖತ್ತು ಟೇಸ್ಟ್ ಇರುತ್ತೆ. ಮತ್ತು ಕಲರಲ್ಲೂ ಅಷ್ಟೇ, ನೋಡ್ತಿದ್ದೀರಲ್ಲ, ಈ ಥರ ತುಂಬ ಒಂದು ಒಳ್ಳೆ ಕಲರ್ ಬಂದಿರುತ್ತೆ. ರಾಗಿ ಬೆಳೆಸಿರ್ತೀವಿ, ಈ ಮಕ್ಕಳಿಗೆ ಇಷ್ಟ ಆಗುತ್ತೋ ಇಲ್ವೋ ಏನೋ ಅನ್ನೋ ಸಂದೇಹನೇ ಬೇಡ. ಈಗ ಸ್ವೀಟ್ ಆ ಥರ ಟೇಸ್ಟನ್ನು ಇಷ್ಟಪಡ್ತಾರೆ ಮಕ್ಕಳು ಅಂತಂದರೆ ನೀವು ಆರಾಮಾಗಿ ಈ ಥರ ದೋಸೆ ಟೈಪಲ್ಲಿ ಮಾಡಿ ತುಪ್ಪ ಹಾಕಿ ಕೊಟ್ಟರೆ ಅದರಲ್ಲಿ ಮಕ್ಕಳು ಆರಾಮಾಗಿ ಡಿಪ್ ಮಾಡಿಕೊಂಡು ತುಂಬಾ ಇಷ್ಟಪಟ್ಟು ತಿಂತಾರೆ. ಇಲ್ಲಾಂದರೆ ನೀವು ಆಲ್ರೆಡಿ ದೋಸೆಗೆ ಹಾಕಿದ್ದೀರಾ ಅಂತಂದರೆ ಇದಕ್ಕೆ ತುಪ್ಪದ ಅಗತ್ಯ ಕೂಡ ಇಲ್ಲ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ವೀಕ್ಷಕರೇ, ನಾನು ಈಗಾಗಲೇ ಸಾಕಷ್ಟು ಬೇಬಿ ಫುಡ್ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ. ಆಸಕ್ತಿ ಇದ್ದವರು ನೋಡಬೇಕು ವಿಡಿಯೋಗಳನ್ನು ಅಂತ ಅನಿಸೋರು ಸೊ ನೋಡಿ, ಐ ಕಾರ್ಡ್ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಮತ್ತು ಕೆಲವರು ಕಮೆಂಟ್ ಮಾಡ್ತಿರ್ತೀರ, ಸೊ ನೀವೇನು ಕಮೆಂಟ್ ಮಾಡಿರ್ತೀರ ಅದಕ್ಕೆ ಸಂಬಂಧಿಸಿರೋವಂಥ ವಿಡಿಯೋಗಳನ್ನು ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡಬೇಕು ಹಳೆ ವಿಡಿಯೋಗಳು ಅಂತಂದರೆ ಕಮೆಂಟ್ ಮಾಡಿರ್ತೀರಲ್ಲ, ಕಮ್ಯುನಿಟಿ ಟ್ಯಾಬ್ನಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಅವಾಗ ಹಳೆ ವಿಡಿಯೋಗಳನ್ನು. ಸೊ ನೀವು ಅಲ್ಲಿ ಕೂಡ ನನ್ನ ಹಳೆ ವಿಡಿಯೋಗಳನ್ನು ನೋಡಬಹುದು. ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದೆ, ಥ್ಯಾಂಕ್ ಯು ಅಂತೆಲ್ಲ ಹೇಳಿ ಕಮೆಂಟ್ ಮಾಡ್ತೀರಾ, ನನಗೂ ಕೂಡ ಖುಷಿಯಾಗುತ್ತೆ. ಇನ್ನೂ ಹೆಚ್ಚೆಚ್ಚು ಬೇಬಿ ಫುಡ್ ರೆಸಿಪಿಗಳನ್ನು ವಿಡಿಯೋಗಳನ್ನು ಮಾಡುವಂತಹ ಪ್ರಯತ್ನ ನನ್ನದಾಗಿರುತ್ತೆ. ನೀವೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ನನಗೆ ಅವಾಗ ಇನ್ನೂ ಹೆಚ್ಚಿನ ಒಂದಷ್ಟು ಬೇಬಿ ಫುಡ್ ರೆಸಿಪಿ ವಿಡಿಯೋಗಳು, ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ಸಿಕ್ಕಂಗಾಗುತ್ತೆ ಅಂತ ಹೇಳ್ಬೋದು. ಸೊ ಮುಂದಿನ ವಿಡಿಯೋ ಯಾವುದಾದ್ರು ಒಳ್ಳೆಯ ಒಂದು ಬೇಬಿ ಫುಡ್ ರೆಸಿಪಿ ವಿಡಿಯೋ ಅಥವಾ ಯಾವುದಾದ್ರು ಒಂದು ಒಳ್ಳೆಯ ಕಂಟೆಂಟ್ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಮುಂದಿನ ವಿಡಿಯೋ ನೋಡಬೇಕು ಅಂದರೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಸೊ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನು ಮರಿಬೇಡಿ. ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಹೊಟ್ಟೆ ತುಂಬ ಊಟ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್.